ಈ ಹೊತ್ತಾರೆಯ ಆರಾಧನೆಗೆ ಕೂಡಿ ಬಂದ ನಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ನಾವೆಲ್ಲರೂ ನಿಂತುಕೊಳ್ಳೋಣ. ನಮ್ಮ ಆರಾಧನೆ ನಾವು ಪ್ರಾರಂಭ ಮಾಡೋಣ. ದೇವರ ವಾಕ್ಯ ಹೇಗೆ ಹೇಳುತ್ತದೆ, ಯೆಹೋವನು ಕನಿಕರವೂ ದೀರ್ಘ ಶಾಂತಿಯು ಪೂರ್ಣ ಪ್ರೀತಿಯು ಉಳ್ಳವನು ಎಂಬುದಾಗಿ. ಇಂತಹ ದೈವಿಕತೆಯ ಕನಿಕರವನ್ನ ನಮಗೆ ತೋರಿಸುವಂತ ಪ್ರಯತ್ನವನ್ನ ನಾವು ಆರಾಧಿಸೋಣ. ಈ ನಮ್ಮ ಆರಾಧನೆಯ ಆರಂಭ ತಂದೆ ಮಗ ಪರಿಶುದ್ಧಾತ್ಮನಾಗಿರುವ ತ್ರಯದೇವರ ನಾಮದಲ್ಲಿ ಉಂಟಾಗಲಿ. ಆಮೇಲೆ ನಾವು ಹಾಗೆ ತಿರುಗಿ ಮಾಡುವ ಸಿದ್ಧತೆಯ ಗೀತೆ ಆತ್ಮ ಸ್ವರೂಪನೆಯ ಆತ್ಮ ಸ್ವರೂಪನೆ. ನಮಗೆ ಅಡ್ಡಲಾಗಿ ನಿಂತಿರುವ ಗೊಂದಲದ ಕಾರಣಗಳನ್ನ ಅಂದು ನಿನಗೆ ಸಲ್ಲಿಸಬೇಕಾದ ಗೌರವವನ್ನು ಸಲ್ಲಿಸಬೇಕಾದಂತ ವಿಧೇಯತೆಯ ಜೀವಿತವನ್ನು ನಾವು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಇದೊಂದಾರಿಯಲ್ಲಿನ ಸಾನ್ನಿಧ್ಯ ಮಹಿಮೆಯನ್ನು ಬಯಸುತ್ತಿರುವ ನಿನ್ನ ಭಕ್ತರಿಗೆ ಬೇಕಾದ ನಿನ್ನ ಸಹಾಯಗಳನ್ನು, ಆದರಣೆಗಳನ್ನು, ಆತ್ಮೀಕ ವರದಾನಗಳನ್ನು ಅನುಗ್ರಹಿಸಿಕೊಡು. ಈ ಆರಾಧನೆ ಮೂಲಕ ನಿನಗೆ ಸಲ್ಲಿಸಬೇಕಾದದನ್ನು ಸಲ್ಲಿಸಿ ನಾವು ಹೊಂದಿಕೊಳ್ಳಬೇಕಾದದನ್ನು ಹೊಂದಿ ಈ ಲೋಕದಲ್ಲಿ ದೈವಿಕ ಕನಿಕರವನ್ನ ಪಡೆದುಕೊಂಡು ಸಾಕ್ಷಿಯ ಜೀವಿತವನ್ನು ನಡೆಸಬೇಕಾಗುವಂತೆ ಕೃಪೆ ಮಾಡಬೇಕು. ಯೇಸುವಿನ ಕರವನ್ನ ನಾಮದಲ್ಲಿ ಬೇಡಿದ್ದೇವೆ.
ಸಂಗೀತ ಮೋಡದಲ್ಲಿ ದೇವರು ಈ ಸಂಗೀತ ಶುರು ಮಾಡಿರುತ್ತದೆ. 155ನೆಯ ಸಂಗೀತ ಕಣಿಕರ ಸಂಗೀತೆ ವಾಕ್ಯವಾದ ನನಗೆ ದೇವರಿಗೆ ನಮ್ಮ ಸ್ತುತಿಯನ್ನ ಸಲ್ಲಿಸೋಣ. ಮೊದಲ ಪುಸ್ತಕ ಪ್ರಾರಂಭ. ಯಾಹುವಿಗೆ ಸ್ತೋತ್ರ, ನಾವು ಯೆಹೋವನನ್ನು ಕೊಂಡಾಡುವೆವು. ಯಥಾರ್ಥದ ಕೂಟದಲ್ಲಿ ನೆರೆದ ಸಭೆಯಲ್ಲಿ ಮನಪೂರ್ವಕವಾಗಿ ಕೀರ್ತಿಸುವೆನು. ಆತನ ಕಾರ್ಯಗಳು ಪ್ರಮಾಣಗಳುಳ್ಳದ್ದು, ಆತನ ನೀತಿಯು ಸದಾ ಕಾಲವೂ ಇರುವುದು. ತನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ಆಹಾರವನ್ನು ಕೊಟ್ಟಿದ್ದಾನೆ. ತನ್ನ ಒಡಂಬಡಿಕೆಯನ್ನು ಯಾವಾಗಲೂ ನೆನಪಿನಲ್ಲಿಡುವನು. ಆತನ ಕೈಕೆಲಸಗಳು ನೀತಿ ಸತ್ಯತೆಗಳನ್ನು ಪ್ರಕಟಿಸುತ್ತವೆ. ಆತನ ನಿಯಮಗಳೆಲ್ಲ ಸ್ಥಿರವಾಗಿದೆ. ಯೆಹೋವನು ತನ್ನ ಜನರಿಗೆ ವಿಮೋಚನೆಯನ್ನುಂಟು ಮಾಡಿದ್ದಾನೆ. ತನ್ನ ಒಡಂಬಡಿಕೆಯನ್ನು ನಿತ್ಯವೂ ಸ್ಥಾಪಿಸಿದ್ದಾನೆ. ಆತನ ನಾಮವು ಪರಿಶುದ್ಧವೂ ಭಯಂಕರವೂ ಆಗಿದೆ. ಯೆಹೋವನಲ್ಲಿ ನಾಯಕರು ಆತನ ನಡೆಸುವ
ಪೂರ್ಣವೇ ಕೇಳು, ಅವನ ಸ್ತುತಿಯು ನಿರಂತರವಾಗುವುದು. ದೇವರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಿ ಪ್ರಾರ್ಥನೆ ಮಾಡೋಣ. ಮಹಾಕರುಣೆಯುಳ್ಳ ಕರ್ತನೇ, ನಿರಮಕ್ಕಳಾದ ನಾವು ಅನೇಕ ಸಾರಿ ದಿನವಾಕ್ಯಗಳಿಗೆ ಕಿಸಿಕೊಂಡು ನಿನ್ನ ಆಲಯದಲ್ಲಿ ಬಂದಾಗ್ಯೂ ನಿನ್ನ ಇರುವಿಕೆಯ ಅನುಭವವನ್ನ ನಾವು ನಮ್ಮ ಜೀವನದಲ್ಲಿ ಅನುಭವ ಮಾಡದೆ ಹೋಗಿದ್ದೇವೆ. ಯೆಹೋವಾ, ನಮ್ಮ ಸಂಗಡ ಇರುವಾತನೇ ನಿನ್ನ ಮಗನು ನಮ್ಮ ಮಧ್ಯದಲ್ಲಿ ನಮಗೋಸ್ಕರ ಶಿಲುಬೆಯ ಮರಣವನ್ನು ಹೊಂದಲು ಕೊಟ್ಟದ್ದಕ್ಕಾಗಿ ನಿನಗೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನಿನ್ನ ಮಗನ ತ್ಯಾಗ ಬಲಿದಾನದ ಈ ಶ್ರಮ ಮರಣದ ಧ್ಯಾನ ಕೂಟಗಳಲ್ಲಿ ನಮ್ಮನ್ನು ನಾವು ನಿನ್ನ ವಾಕ್ಯದ ಕಡೆಗೂ ನಿನ್ನ ಅದ್ವಿತೀಯವಾದಂತಹ ಕೃಪೆಯ ಸ್ಮರಣೆಯ ಕಡೆಗೂ ನೀನು ಮಾನವರಿಗೋಸ್ಕರ ಮಾಡಿದಂತ ಜೀವನದ ತ್ಯಾಗದ ಕುರಿತು ಧ್ಯಾನ ಮಾಡುತ್ತಾ ಆ ಧ್ಯಾನದಿಂದ ನಾವು ಪಾರಮಾರ್ಥಿಕವಾದ ಲಾಭವನ್ನು ನಮ್ಮ ಚೈತನ್ಯವಾದ ಜೀವಿತವನ್ನು ಹೊಂದುವಂತೆ ನಮ್ಮೆಲ್ಲರ ಹೃದಯಗಳಲ್ಲಿ ಸಹಾಯ ಮಾಡು. ನಿನ್ನ ಅದ್ವಿತೀಯವಾದ ನಾಮಕ್ಕೆ ಸ್ತೋತ್ರ ಹೇಳಿ ಸ್ವಾಮಿ, ಅನೇಕ ಸಾರಿ ನಾವು ಮಾಡಿದ ತಪ್ಪು ಅಪರಾಧಗಳಿಗಾಗಿ ನಿನ್ನ ಸಾನ್ನಿಧ್ಯವನ್ನ ಬೇಡಿ ಬಯಸಿ ಬರುತ್ತೇವೆ. ಕರುಣಾಳು ಸ್ವಾಮಿಯೇ, ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ಅರಿಕೆ ಮಾಡುವ ಮನಸ್ಥಿತಿಯನ್ನ ಈ ಹೊತ್ತಾಗಿ ಅನುಗ್ರಹಿಸಿಕೊಡು. ನಿನ್ನ ದೈವಿಕ ಕನಿಕರವನ್ನು ನಮ್ಮ ಜೀವನದಲ್ಲಿ ಅನುಭವ ಮಾಡುವಾಗಲೂ ಆ ಅನುಭವದಿಂದ ಇತರರಿಗೆ ಹಂಚಬೇಕಾದ ನಿನ್ನ ದೈವಿಕತೆಯ ಕೃಪಾವರದಾನಗಳನ್ನ ಹಂಚುವಲ್ಲಿ ಸೋತು ಹೋಗಿದ್ದೇವೆ ಎನ್ನುವುದನ್ನ ನಂಬುತ್ತೇವೆ. ಕರ್ತನೇ, ನಮ್ಮನ್ನು ಕ್ಷಮಿಸು, ನಮ್ಮೊಳಗಿನ ಕೃಪೆಯ ಮೂಲಕ ತುಂಬ ಮಾಡು ಸ್ವಾಮಿ. ಈಗಲೂ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡುವಾಗ ನಮ್ಮ ಜೀವಿತಗಳನ್ನ ನೀನು ಸ್ವಾಮಿ ನೂತನ ಪಡಿಸುವುದಾಗಿ ಹೇಳುತ್ತೇವೆ. ಕರುಣಾಳು ದೇವರೇ, ನಮ್ಮ ಪಾಪಗಳನ್ನ ಕ್ಷಮಿಸಲು, ನಮ್ಮ ಪಾಪಗಳನ್ನು ನಾವು ಪ್ರಾಯಶ್ಚಿತ್ತದಿಂದ ನಿನ್ನಲ್ಲಿ ಬೇಡಲು ಈ ಸಮಯದ ಹೃದಯಗಳನ್ನ ಸರಿಯ ಮಾಡು. ನಮ್ಮ ಪಾಪ ಪರಿಹಾರಕ ನೀನೆ, ನಮ್ಮ ರೋಗ ನಿವಾರಕ ನೀನೆ. ಈ ಗೀತೆಯನ್ನು ಹಾಡುವಾಗ ಸಭೆಯ ಸದಸ್ಯರಲ್ಲೊಬ್ಬರು ಪಾಪದ ಸ್ವಭಾವವಾದ ಕಠಿಣ ಹೃದಯ, ಇಲ್ಲವೇ ಮೊಂಡಾದ ಹೃದಯವನ್ನ ಶಿಲುಬೆಯ ಅಡಿಯಾವಯಲ್ಲಿ ತಂದು ಸಮರ್ಪಿಸುವಂತೆ ಕೇಳಿಕೊಳ್ಳುತ್ತೇನೆ. ನಮ್ಮ ಪಾಪ ಪರಿಹಾರಕ್ಕೆ ನಮ್ಮ ರೋಗ
ನಮ್ಮಲ್ಲಿ ಕಠಿಣವಾದಂಥ ಹೃದಯವನ್ನ, ಮೊಂಡಾದಂಥ ಹೃದಯವನ್ನ ನಾವು ಬಾಯಿಯಿಂದ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿತು ಮಾಡುವಾಗ, ನಮ್ಮ ಪಾಪಗಳನ್ನ ನಮ್ಮಿಂದ ತೆಗೆದು ಪೂರ್ವ ಪಶ್ಚಿಮಕ್ಕೆ ಎಷ್ಟು ದೂರ ಮಾಡಲು ಶಕ್ತನಾಗಿದ್ದಾನೆ ಎಂಬುದನ್ನು ನಾವು ಅರಿತಿದ್ದೇವೆ. ದೇವರು ಕೊಡುವಂತ ವಾಗ್ದಾನವನ್ನ ಕೇಳಿರಿ, ನಾನು ನಿಮಗೆ ಹೊಸ ಮನಸ್ಸನ್ನ ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವುದು, ಕಲ್ಲಾದ ಹೃದಯವನ್ನು ನಿಮ್ಮಿಂದ ತೆಗೆದು ಮೃದುವಾದ ಹೃದಯವನ್ನ ನಿಮಗೆ ಪಾಲಿಸುವುದು. ಕೃಪಾಳು ಪ್ರಭುವೇ, ನಿನ್ನ ವಿಶ್ವಾಸಿಗಳು ಈ ಹೊತ್ತಾಯ ಆರಾಧನೆಯಲ್ಲಿ ತಮ್ಮ ಕಠಿಣವಾದಂತಹ ಹೃದಯವನ್ನ, ಇಲ್ಲವೇ ಮೊಂಡಾದ ಹೃದಯವನ್ನ ನಿನ್ನ ಶಿಲುಬೆಯ ಅಡಿದಾವರಿಗೆ ಅರ್ಪಿಸಿ ಮುಂದಿನ ದಿನಗಳಲ್ಲಿ ನಿನ್ನ ವಾಕ್ಯಗಳನ್ನ ಕೇಳಿ ಸ್ವೀಕರಿಸಿ ನಿನಗೆ ಸಲ್ಲಿಸಬೇಕಾದ ಮಹಿಮೆಯನ್ನ ಸಲ್ಲಿಸುವಂತ ಕೃಪೆಯ ಕಡೆಗೆ ನಿಮ್ಮ ವಿಶ್ವಾಸಿಗಳನ್ನ ನೀನು ಆಶೀರ್ವದಿಸಿ ಕರೆದೊಯ್ಯಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಈ ಹೊತ್ತಾರೆಯಲ್ಲಿ ನಿನ್ನ ಸಾನ್ನಿಧ್ಯವನ್ನ ಬಯಸಿ ಬಂದಂತ ನಮ್ಮೆಲ್ಲರಿಗೆ ಬೇಕಾದಂತ ಹೊಸ ಜೀವಿತವನ್ನು ಕೊಟ್ಟು ನಿನ್ನ ಕೃಪೆಯ ಮೂಲಕ ನಮ್ಮನ್ನು ತುಂಬ ಮಾಡಬೇಕೆಂದು ಘನ ಮಾನ ಸ್ತುತಿಗಳನ್ನ ಸಲ್ಲಿಸಿ ಯೇಸುವೆ ನಿನ್ನ ಹೆಸರಿನಲ್ಲಿ ಪ್ರಾರ್ಥನೆ ಬಿಡುತ್ತೇವೆ ತಂದೆಯೇ, ಆಮೆನ್. ಹಾಗೆ ಕುರಿತಲ್ಲಿ ಈ ದಿನಕ್ಕೆ ಮುಖ್ಯವಾದಂತಹ ಹಳೆಯ ಒಡಂಬಡಿಕೆ ಭಾಗದಿಂದ ಬೇಗ ವಾಕ್ಯವಾಗಿ ಕೇಳಿಸಿಕೊಳ್ಳೋಣ. ಈ ಶುಕ್ರವಾರದ ಮೊದಲನೆಯ ವೇದ ಪಾರಾಯಣಕ್ಕಾಗಿ ಹಂಚಿಕೊಂಡ ವೇದ ಭಾಗವು ವಿಮೋಚನಾ ಕಾಂಡ 34ನೇ ಅಧ್ಯಾಯ 6ನೇ ವಚನದಿಂದ 9ನೇ ವಚನದವರೆಗೆ. ವಿಮೋಚನಾ ಕಾಂಡ 34 6ರಿಂದ 9ರವರೆಗೆ. ಯೆಹೋವನು ಮೋಶೆಯ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಯೆಹೋವ ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘ ಶಾಂತನು, ಪ್ರೀತಿಯೂ ನಂಬಿಕೆಯೂ ಉಳ್ಳವನು, ಸಾವಿರಾರು ತಲೆಯವರೆಗೆ ದಯೆ ತೋರಿಸುವವನು, ದೋಷಪರದ ಪಾಪಗಳನ್ನು ಕ್ಷಮಿಸುವವನು, ಆದರೂ ಅಪರಾಧಗಳನ್ನು ಕ್ಷಮಿಸದೆ ಬಿಡದವನು, ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನು ಎಂಬುದೇ. ಮೋಶೆ ತ್ವರೆಪಟ್ಟು ನೆಲದಲ್ಲಿ ಅಡ್ಡ ಬಿದ್ದು ನಮಸ್ಕರಿಸಿ, ಕರ್ತನೇ, ನಿನ್ನ ಅನುಗ್ರಹವು ನನಗೆ ದೊರಕಿದ್ದಾದರೆ ನೀನೇ ನಮ್ಮ ಜೊತೆಯಲ್ಲಿ ಬರಬೇಕು. ನಮ್ಮ ಜನರು ಮಂಡಲೆ, ಆದಾಗ್ಯೂ ನೀನು ನಮ್ಮ ಪಾಪಗಳನ್ನು ಅಧರ್ಮಗಳನ್ನು ಕ್ಷಮಿಸಿ ನಿನ್ನ ಜನರಾಗುವಂತೆ ನಮ್ಮನ್ನು ಸ್ವೀಕರಿಸಬೇಕೆಂದು ಪ್ರಾರ್ಥಿಸಿದನು ಎಂಬುದೇ. ಸಭೆಯವರೇ, ಈ ದಿನದಲ್ಲಿ ದೇವರ ವಾಕ್ಯ ಧ್ಯಾನವನ್ನು ನಡೆಸಲು ಈಗಾಗಲೇ ನಮ್ಮ ಸಭೆಗೆ ಅನೇಕ ಸಾರಿ ಬಂದು ದೇವರ ವಾಕ್ಯಗಳಲ್ಲಿ ನಮ್ಮನ್ನ ಮುಂದೆ ನಡೆಸಿದಂತ ಸೇವಕರು ನಮ್ಮ ಮಧ್ಯದಲ್ಲಿವರನ್ನ ಇಂದಿನ ದೇವರ ವಾಕ್ಯ ಸಂದೇಶ ನೀಡಬೇಕೆಂಬುದಾಗಿ ಕೇಳಿಕೊಂಡಾಗ ಅವರು ಸಂತೋಷದಿಂದ ಗುಂಪಿಂದು ನಮ್ಮ ಮಧ್ಯದಲ್ಲಿ ಸೇರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನ ಹೃತ್ಪೂರ್ವಕವಾಗಿ ವಂದಿಸಿ ಸ್ವಾಗತಿಸ್ತೇನೆ. ದೇವರವರನ್ನ ಹೀಗೆ ನಿರಂತರವಾದ ಸೇವೆಯಲ್ಲಿ ಸಾಧಕವಾಗಿ ಉಪಯೋಗಿಸಿಕೊಳ್ಳುವುದಾಗಿ ಹಾರೈಸುತ್ತೇನೆ. ನಾವೆಲ್ಲರೂ ನಿಂತುಕೊಂಡು ಸುವಾರ್ಥ ಭಾಗವನ್ನ ಓದಿ ತಿಳಿಸಿಕೊಳ್ಳೋಣ. ಸುವಾರ್ಥ ಭಾಗದ ಅಂತಿಮ ವೇಳೆಯಲ್ಲಿ ಆತನವರನ್ನ ವಾಕ್ಯದ ಜ್ಞಾನಕ್ಕೆ ನಡೆಸಿದರು. ಈ ಅರಣ್ಯಗಳಿಗೆ ಸಮರ್ಥ ವೇದವನ್ನು
29ನೇ ವಚನದಿಂದ 30ನೇ ವಚನದವರೆಗೆ ದೇವರ ವಾಕ್ಯವನ್ನು ಕೇಳೋಣ. ಯೇಸು ಅನೇಕರನ್ನು ಸ್ವಸ್ಥ ಮಾಡಿದರು. 4,000 ಜನರಿಗೆ ಊಟ ಮಾಡಿಸಿದರು. ಯೇಸು ಅಲ್ಲಿಂದ ಹೊರಟು ಗಲಿಲಾಯದ ಸಮುದ್ರದ ಬಳಿಗೆ ಬಂದು ಬೆಟ್ಟವನ್ನು ಹತ್ತಿ ಅಲ್ಲಿ ಕೂತುಕೊಂಡರು. ಆಗ ಜನರು ಗುಂಪಾಗಿ ಆತನ ಬಳಿಗೆ ಬಂದು ಕುಂಟರು, ಕುರುಡರು, ಮೂಕರು, ಕೈಕಾಲಿಲ್ಲದವರು ಈ ಮುಂತಾದ ಅನೇಕರನ್ನು ಕರೆತಂದು ಅವರನ್ನು ಆತನ ಪಾದಗಳ ಬಳಿಯಲ್ಲಿ ಬಿಟ್ಟರು. ಆತನು ಅವರನ್ನು ವಾಸಿ ಮಾಡಿದನು. ಮೂಕರಾಗಿದ್ದವರು ಮಾತಾಡಿದ್ದನ್ನು, ಕೈಕಾಲಿಲ್ಲದವರು ಸ್ವಸ್ಥವಾದದ್ದನ್ನು, ಕೊಂಡರಿಗೆ ಕಾಲು ಬಂದದ್ದನ್ನು, ಕುರುಡರಿಗೆ ಕಣ್ಣು ಬಂದದ್ದನ್ನು ಜನರು ಕಂಡು ಆಶ್ಚರ್ಯಪಟ್ಟು ಇಸ್ರಾಯೇಲ್ ಜನರ ದೇವರನ್ನು ಕೊಂಡಾಡಿದರು. ಆಗ ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ. ಅವರು ನನ್ನ ಬಳಿಗೆ ಬಂದು ಈಗ 3 ದಿನವಾಯಿತು. ಅವರಿಗೆ ಊಟಕ್ಕೆ ಏನೂ ಇಲ್ಲ. ಅವರನ್ನು ಉಪವಾಸವಾಗಿ ಕಳುಹಿಸಿ ಬಿಡುವುದಕ್ಕೆ ನನಗೆ ಮನಸ್ಸಿಲ್ಲ. ದಾರಿಯಲ್ಲಿ ಬಳಲಿ ಹೋದಾರು ಎಂದು ಹೇಳಿದರು. ಶಿಷ್ಯರು ಇಷ್ಟು ಜನರನ್ನು ತೃಪ್ತಿಪಡಿಸಲಾಗುವಷ್ಟು ರೊಟ್ಟಿ ಈ ಅಡವಿಯಲ್ಲಿ ನಮಗೆ ಎಲ್ಲಿಂದ ಬಂದಿತ್ತು ಅನ್ನಲು, ಯೇಸು ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ಕೇಳಿದ್ದಕ್ಕೆ ಅವರು, 7 ರೊಟ್ಟಿಗಳು ಮತ್ತು ಕೆಲವು ಸಣ್ಣ ಮೀನುಗಳು ಅವೆ ಅಂದರು. ಆಗ ಆತನು ಜನರ ಒಪ್ಪಿಗೆ, ಜನರ ಮೇಲೆ ಕೂತುಕೊಳ್ಳಿರಿ ಎಂದು ಅಪ್ಪಣೆ ಕೊಟ್ಟು ಆ 7 ರೊಟ್ಟಿಗಳನ್ನು ಆ ಮೀನುಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಅವುಗಳನ್ನು ಮುರಿದು ಶಿಷ್ಯರಿಗೆ ಕೊಡಲು ಶಿಷ್ಯರು ಗುಂಪಿನವರಿಗೆ ಹಂಚಿಕೊಟ್ಟರು. ಎಲ್ಲರೂ ಊಟ ಮಾಡಿ ತೃಪ್ತರಾದರು. ಬೆಕ್ಕ ಜನಗಳನ್ನು ಕೂಡಿಸಲಾಗಿ 7 ಬೇರಿಗೆ ತುಂಬಿದವು. ಊಟ ಮಾಡಿದವರು ಹೆಂಗಸರು, ಮಕ್ಕಳು ಅಲ್ಲದೆ ಗಂಡಸರೇ 4,000 ಮಂದಿ. ಬಳಿಕ ಆತನು ಆ ಜನರ ಗುಂಪನ್ನು ಕಳುಹಿಸಿಬಿಟ್ಟು ದೋಣಿಯನ್ನು ಹತ್ತಿ ಮಗದಾನ ಸೀಮೆಗೆ ಬಂದನು ಎಂಬುದೇ. ಕ್ರಿಸ್ತನೇ ನಿಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಮಹೋನ್ನತನು, ಮಹಾಪರಿಶುದ್ಧನು, ಜೀವುಳ್ಳ ದೇವರೇ, ನೀನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನಪ್ಪ. ನಿನ್ನನ್ನು ಆರಾಧಿಸಲು ಸ್ವಾಮಿ ಮುಂಜಾನೆ ನಿನ್ನ ಪಾದದ ಅಡ್ಡಾದಲ್ಲಿ ಬಂದಿದ್ದೇವಪ್ಪ. ನಮ್ಮೊಬ್ಬೊಬ್ಬರನ್ನು ನಿನ್ನ ಕರುಣೆಯ ಕಣ್ಣುಗಳಿಂದ ನೋಡು ಸ್ವಾಮಿ. ನಮ್ಮ ಹೃದಯಗಳನ್ನು ಅಪ್ಪ ಕರ್ತನೆ ನಿನ್ನ ಕಡೆಗೆ ನಾವು ತಿರುಗಿಸುವಂತೆ ನಿನ್ನ ವಾಕ್ಯ ಧ್ಯಾನ ಮಾಡುವಾಗ ತಂದೆಯೇ ನಮ್ಮೊಬ್ಬೊಬ್ಬರಿಗೆ ನೀನು ಮಾತನಾಡು ಸ್ವಾಮಿ. ಇಲ್ಲಿ ನಾನು ಮಾತಾಡುವವರೆಲ್ಲ ಕರ್ತನೆ ನಿನ್ನ ವಾಕ್ಯ ಮಾತನಾಡಬೇಕು. ನೀನು ಮಹಿಮೆಯನ್ನು ಹೊಂದ್ಕೋಬೇಕಪ್ಪ. ಈ ವಾಕ್ಯದ ಮೂಲಕ ನೀನು ಮಹಿಮೆಯನ್ನು ಹೊಂದಿಕೋ. ನಮ್ಮ ಹೃದಯಗಳನ್ನು ನಮ್ಮನ್ನು ಅಪ್ಪ ಸ್ವಾಮಿ ನಿನ್ನ ಶಕ್ತಿಗೆ ಅಡಿಯಾವದಲ್ಲಿ ನೆಲೆಸುತ್ತಾ ನಿನ್ನ ಕಡೆಗೆ ಅಪಾರ ನಿನ್ನನ್ನು ಆರಿಸಿಕೊಂಡು ನಿನ್ನ ಪರಿಶುದ್ಧ ಮಕ್ಕಳಾಗಿ ನಾವು ಬಾಳುವಂತೆ ರಕ್ತ ಕೋಟೆಯೊಳಗೆ ನಮ್ಮನ್ನು ಬರೆಮಾಚಿಕೊಂಡು ಕೈಗೊಳಿಸಿ ಕಾಪಾಡು ಸ್ವಾಮಿ. ಈ ತಲೆವಾಗಿ ಒಬ್ಬೊಬ್ಬರನ್ನು ನಿನ್ನ ಗಾಢ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದಾನೆ. ಒಬ್ಬೊಬ್ಬರನ್ನು ಹೇಳುವಾಗ ಆಶೀರ್ವಾದ ಮಾಡು. ನಿನ್ನ ಪ್ರೀತಿ ಕೃಪೆಯನ್ನು ತುಂಬಿಸು. ಆತ್ಮಿಕ ಕಣ್ಣುಗಳು ಕಿವಿಗಳು ತೆರೆಯಪಡಲಿ ಸ್ವಾಮಿ. ಅಪ್ಪ ನಿನ್ನ ವಾಕ್ಯದ ಗೂಢಾರ್ಥವಾರದು ಅದರ ಪ್ರಕಾರ ನಡೆಯುವಂತೆ ಅಪ್ಪ ಸ್ವಾಮಿ ನಿನ್ನ ಪರಿಶುದ್ಧ ಭಕ್ತರಾಗಿ ಬಾಳುವಂತೆ ನಿನ್ನ ಪರಿಶುದ್ಧತೆಯಿಂದ ನಮ್ಮನ್ನು ತುಂಬಿಸಿ ರಕ್ತ ಕೋಟೆಯೊಳಗೆ ಮರೆಮಾಚಿಕೊಂಡು ನೀನೇ ರೋಗಿಯಾಗಿದ್ದುಕೊಂಡು ನಮ್ಮ ಮಧ್ಯದಲ್ಲಿ ಬಂದು ಕಾಯ್ದಿರಿಸಿ ಕಾಪಾಡಬೇಕು. ನನ್ನ ಒಡೆಯನು ಒಂದು ರಕ್ಷಕನಾದ ನಜರೇತಿನ ಯೇಸುವಿನ ಅತ್ಯುತ್ತಮವಾದ ನಾಮದಲ್ಲಿ ಬೇಡಿಕೊಂಡರೆ ಸ್ವಾಮಿ, ಆಮೇನ್. ಸಭೆಗಳ ದಯಮಾಡಿ ಕೂತ್ಕೊಳ್ಳಿ. ಮತ್ತೊಂದು ಕೀರ್ತನೆ
ಅನ್ನೋದೇ ದೇವರ ಮುಖ್ಯ ಉದ್ದೇಶ. ಹೇಗೂ ದೇವರ ದೈವಿಕ ಕನಿಕರದ ಬಗ್ಗೆ ನಾವು ಈಗ ಧ್ಯಾನ ಮಾಡಲಿದ್ದೇವೆ. ದೈವಿಕ ಕನಿಕರ ಅಂದ್ರೆ ಏನು? ದೇವರು ಯಾರು? ಯಾವ್ದಾದ್ರು ಮನುಷ್ಯ ಅಥವಾ ಯಾವ್ದಾದ್ರು ಹೊಸ ಪರಿಚಯ ಆಗ್ಬೇಕು ಅಂದ್ರೆ ಆತನು ಯಾರು, ಎಲ್ಲಿಂದ ಬಂದ, ಯಾಕೆ ನಮ್ಮನ್ನ ಅಪ್ರೋಚ್ ಮಾಡ್ತಾರೆ, ಹೀಗೆಲ್ಲ ನಮಗೆ ಎಷ್ಟೊಂದು ಕ್ವಶನ್ಸ್ ಬರ್ತಾ ಇರಲ್ವಾ? ಹಾಗೇನೆ ದೇವರು ಯಾರು, ದೇವರ ಯಾರನ್ನ ನಾವು ಆರಾಧನೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಮೋಶೆಗೆ ಸಹ ದೇವರೇ ಇಸ್ರಾಯೇಲರು ನನ್ನ ಫರೋಹನು ನನ್ನಿಂದ ಯಾರು ಕಳಿಸ್ಕೊಟ್ರು ಅಂತ ಹೇಳಿದ್ರೆ ನಾನು ಏನ್ ಹೇಳ್ಬೇಕು ದೇವರೇ ಅಂತ ಹೇಳಿ ಮೋಶೆ ಸಹ ದೇವರನ್ನ ಏನ್ ಮಾಡ್ದ? ಕ್ವಶನ್ ಮಾಡಿದಾಗ ದೇವರು ಏನಂತ ಹೇಳಿದ್ರು? ನಾನು ಯಾರಂತ ಹೇಳ್ಬೇಕು ಅಂತ ಹೇಳಿದ್ರು? ನಾನು ಇರುವಾದ ದೇವರು, ನಾನು ಇರುವಾದ ದೇವರು ಅಂತ ಹೇಳಿ ದೇವರು ಮೋಶೆಗೆ ನಾನು ಇರುವಾದ ದೇವರು ಅಂತ ಹೇಳು ಅಂತ ಹೇಳಿ ಕಳಿಸಿದ್ರು. ನಾವು ಈಗ ತಾನೇ ಓದಿದಂತಹ ಹಳೆಯ ಒಡಂಬಡಿಕೆಯ ವೇದಪಾರಾಯಣದಲ್ಲಿ ಏನ್ ಹೇಳ್ತಾ ಇದೆ? ಮುಖ್ಯವಾಗಿ ಅಲ್ಲಿ ಮೋಶೆ ದೇವರ ಹತ್ರ ಮತ್ತೆ ಬಂದಿದ್ದಾನೆ. ದೇವರೇನಂತ ಹೇಳ್ತಾ ಇದ್ದಾರೆ ಮೋಶೆಗೆ? ಯೆಹೋವನು ಮೋಶೆ ಎದುರಾಗಿ ಹೋಗುತ್ತಾ ಹೇಳಿದ್ದೇನೆಂದರೆ, ಯೆಹೋವ ಕನಿಕರವೂ ದಯೆಯೂ ಉಳ್ಳ ದೇವರು, ಈಗ ಶಾಂತನು, ಪ್ರೀತಿಯೂ ನಂಬಿಕೆಯೂ ಉಳ್ಳವನು. ದೇವರೇ ನಿನ್ನನ್ನು ನಾನು ನೋಡ್ಬೇಕು. 40 ದಿನ ಹಗಲಿರುಳು ಉಪವಾಸ ಮಾಡಿ ದೇವರೊಟ್ಟಿಗೆ ಇದ್ದು ದೇವರನ್ನ ಮಾತಾಡಿಸಿಕೊಂಡು ಪ್ರೀತಿಯಿಂದ ಆತನು ಕೆಳಗೆ ಬರ್ತಾನೆ. ಕೆಳಗೆ ಬಂದಾಗ ದೇವರು ಅವನಿಗೆ ಏನ್ ಕೊಟ್ಟು ಕಳಿಸಿರ್ತಾರೆ? ದಶಾಜ್ಞೆಗಳನ್ನ ತನ್ನ ಕೈಯಲ್ಲೇ ಬಂದು ದೇವರು ಕೊಟ್ಟು ಕಳಿಸಿರ್ತಾರೆ. ಕೆಳಗೆ ಬರುವಾಗ ಅಲ್ಲಿ ಒಂದು ಇನ್ಸಿಡೆನ್ಸ್ ನಡೆದಿರುತ್ತೆ. ಏನದು? ನಮ್ಗೆಲ್ಲ ಚೆನ್ನಾಗಿ ಗೊತ್ತಲ್ಲ, ಬೈಬಲ್ ಓದ್ತಾ ಇರ್ತೀವಿ. ಏನ್ ಮಾಡಿದ್ರು? ಆರೋನ್ಗೆ ಎಲ್ಲ ಗೋಲ್ಡ್ ಕೊಟ್ಬಿಟ್ಟು ನೀವ್ ಏನ್ ಮಾಡ್ಬೇಕಂತ ಹೇಳಿದ್ರು? ಕರುಣ ಮಾಡು, ನಮಗೋಸ್ಕರ ಮುಂದೆ ನಡೆಸಲಿಕ್ಕೆ ಮೋಶೆ ಇಳಿದು ಬಂದಿಲ್ಲ. ನಾವು ಎಷ್ಟೊತ್ತರೆಗೂ ಕಾದ್ವಿ, ಇಷ್ಟು ದಿನ ಆಯ್ತು, 40 ದಿನ ಆಯ್ತು, ಮೋಶೆ ಇಳಿದು ಬಂದಿಲ್ಲ. ನಮ್ಮನ್ನ ನಡೆಸೋಕೆ ಬೇರೆ ಯಾರಿದ್ದಾರೋ ನಮ್ಗೆ ಗೊತ್ತಿಲ್ಲ, ನಮಗೋಸ್ಕರ ಒಂದು ದೇವರನ್ನು ಮಾಡಿಕೊಡು ಅಂತ ಹೇಳಿ ಆ ರೋಮನಿಗೆ ತಮ್ಮಲ್ಲಿದ್ದಂತ ಚಿನ್ನಗಳನ್ನೆಲ್ಲ ಕೊಟ್ಟಿದ್ಮೇಲೆ ಆತನು ಆ ಚಿನ್ನಗಳನ್ನ ಹಾಕಿ ಕರುಣ ಮಾಡಿ ಆತನು ಅವ್ರ ಮುಂದೆ ಇರಿಸ್ತಾ ಇದ್ರು. ನೋಡ್ಬಿಟ್ಟು ಈ ಮೋಶೆಗೆ ಏನಾಯ್ತು? ಕೋಪ ಬಂತು. ದೇವರು ಕೊಟ್ಟಂತಹ ದಶಾಜ್ಞೆ, ನಾನೇ ಕೈಯಲ್ಲಿ ಬಂದಂತಹ ದಶಾಜ್ಞೆನ ಮೋಶೆ ಏನ್ ಮಾಡಿದ್ರಲ್ಲಿ ಅವ್ರ ಮೇಲೆ ಎಸೆದು ಅಲ್ಲಿ ಕೋಪನ ಪ್ರಕಟಪಡಿಸಿ, ದೇವರೇ ಇಷ್ಟು ದಿನ ಅವ್ರಿಗೆ ಒಳ್ಳೇದು ಮಾಡಿದ, ಆದ್ರೂ ಈ ರೀತಿ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಮೋಶೆಗೆ ಕೋಪ ಬಂದು ಮೋಶೆ ಮತ್ತೆ ದೇವರ ಹತ್ರ ಹೋದ. ಹೋಗಿ ದೇವರನ್ನ ಹೇಳ್ತಾನೆ, ನಿನ್ನನ್ನ ನಾನು ನೋಡ್ಬೇಕಪ್ಪ ಅಂತ ಹೇಳಿ. ನನ್ನನ್ನು ನೋಡಿದ್ರೆ ನೀನೇನಾಗ್ತೀಯ? ನನ್ನ ಪ್ರಭಾವ ನಿಮಗೆ ಕಡಿಲಿಕ್ಕೆ ಆಗಲ್ಲ, ನೀನೊಂದು ಬೇರೆ ಆ ಪ್ರಭಾವದಿಂದ ಸತ್ತೋಗ್ಬೋದು. ಆದ್ರಿಂದ ನಾನು ಏನ್ ಮಾಡ್ತೀನಿ? ನನ್ನ ಮಹಿಮೆ ಮಾತ್ರ ನಿನಗೆ ತೋರಿಸ್ತೀನಿ ಅಂತ ಹೇಳಿ ದೇವರು ಹಿಂದೆ ನಡೆಯೋದನ್ನ ಮಾತ್ರ ಮೋಶೆಗೆ ತೋರಿಸಿರುತ್ತೆ. ಈ ಬೈಬಲ್ನಲ್ಲಿ ದೇವರನ್ನ ಪ್ರತ್ಯಕ್ಷವಾಗಿ ದೇವರ ಮಹಿಮೆಯನ್ನು ನೋಡುವಂತ ಏಕೈಕ ವ್ಯಕ್ತಿ ಮೋಶೆ ಅಲ್ವಾ? ಏಕೈಕ ವ್ಯಕ್ತಿ ಮೋಶೆಯಾಗಿ ದೇವರನ್ನ ನೋಡುವಂತಹ ಸೌಭಾಗ್ಯವನ್ನು ಆತನು ಹೊಂದಿಕೊಂಡಿದ್ದು. ಹಾಗೂ ಆತನು ಹೇಳುವಾಗ ಯೆಹೋವ ಯಾಕೆ ಇಲ್ಲಿ 2 ಸರಿ ಸ್ಟ್ರೆಸ್ ಆಗಿದೆ ಅಂದ್ರೆ, ನಾನೇ ಇರುವಾದ ದೇವರು, ಯೆಹೋವನು ಅಂತ ಹೇಳಿ ದೇವರು ನಾವು ನೋಡ್ತೇವೆ. ನಾನೇ ಇರುವಾದ ದೇವರು ಅಷ್ಟೊಂದು ಅವರು ಪಾಪ ಮಾಡಿದ್ದಾರೆ, ಮತ್ತೆ ವಿಗ್ರಹಾರಾಧನೆ ಮಾಡಿದ್ದಾರೆ. ಆದ್ರೆ ದೇವರಲ್ಲಿ ಅವ್ರನ್ನ ಏನ್ ಮಾಡಿದ್ರು? ಒಂದೇ ಸತಿ ದೇವ್ರಿಗೆ ಇಷ್ಟ ಆಗಿದ್ರೆ ಅಥವಾ ಇನ್ನೂ ಕೋಪ ಜಾಸ್ತಿ ಆಗಿದ್ರೆ ಅಲ್ಲಿ ಒಂದೇ ಸತಿ ಬೆಂಕಿ ಮಳೆ ಬಂದು ಅಥವಾ ಇನ್ನೇನೋ ಆಗಿ ಒಂದೇ ಸತಿ ಅವರೆಲ್ಲ ಸಾಯಕ್ಕೆ ದೇವ್ರ ಪನಿಷ್ಮೆಂಟ್ ಕೊಡ್ಬೋದಿತ್ತು ಅಲ್ವಾ? ಆದರೂ ದೇವ್ರು ಏನ್ ಮಾಡಲಿಲ್ಲ, ಅಲ್ಲಿ ಅವರನ್ನ ಶಿಕ್ಷಿಸಲಿಕ್ಕೆ ಆತನಿಗೆ ಮನಸ್ಸಿದ್ದಾಗಿಯೋ ಆತನನ್ನು ಏನ್ ಮಾಡಿದಲ್ಲಿ ಕ್ಷಮಿಸಿಲ್ಲ, ಕರುಣೆಯಿಂದ ನೋಡಿಲ್ಲ. ಆ ಕನಿಕರದ ಬಗ್ಗೆ ನಾವು ನೀವು ಇವತ್ತು ಧ್ಯಾನ ಮಾಡ್ತಾ ಇದ್ದೇವೆ. ನಮ್ಮ ದೇವರು ಕರುಣಾಮಯನು. ನಾವು ಮಾಡುವುದೆಲ್ಲ ತಪ್ಪುಗಳಿಗೆ, ನಾವು ಮಾಡುವುದೆಲ್ಲ ಕೆಟ್ಟ ಆಲೋಚನೆಗಳಿಗೆ, ನಾವು ಮಾಡುವ ಎಲ್ಲಾ ರೀತಿಯಾದ ನೀತಿಗಳಿಗೆ ಎಲ್ಲದಕ್ಕೂ ಒಂದು ಏನಿರ್ತದೆ? ಲೆಕ್ಕ ಇರ್ತದೆ. ಆದ್ರೆ ನಾವು ಮಾಡುವಂತಹ ತಪ್ಪುಗಳಿಗೆ, ನಾವು ಮಾಡುವಂತಹ ಎಲ್ಲಾ ರೀತಿಯಾದಂತಹ ಮೋಸ, ಕಷ್ಟ, ಚಿಂತೆ, ದುಃಖ ಏನೇನೋ ನಮ್ಗೆಲ್ಲ ನಾವು ಅಲ್ಲಿ ಅವ್ರ ಕರು ಈ ವಿಗ್ರಹಾರಾಧನೆಗೆ ಕರು ನಮ್ಮ ವಿಗ್ರಹವಾಗಿ ಮುಂದೆ ಇಟ್ಕೊಂಡ್ರು. ನಮ್ಮ ಜೀವಿತದಲ್ಲಿ ವಿಗ್ರಹವಾಗಿ ಏನಿದೆ? ಹಣವಿದ್ಯಾ, ಕಷ್ಟ ಅನ್ನೋದಿದ್ಯಾ, ಮನೋರಂಜನೆ ಅನ್ನೋದಿದ್ಯಾ, ಎಂಟರ್ಟೈನ್ಮೆಂಟ್ ಅಂತ ನಾವು ಯಾವಾಗಲೂ ಮನೋರಂಜನೆಗಾಗಿ ಪಡ್ತಾ ಇದ್ವಾ? ಅಥವಾ ನನ್ನ ಕೆಲಸ ಇಂಪಾರ್ಟೆಂಟ್, ನನ್ನ ಕೆಲಸ ಮಾಡೋದೇ ಇಂಪಾರ್ಟೆಂಟ್ ಅಂತ ಹೇಳಿ ಕೆಲಸಕ್ಕೋಸ್ಕರ ಹೆಚ್ಚಾಗಿ ನಾವು ತವಕ ಪಡ್ತಾ ಇದ್ದೇವೆ. ಅಥವಾ ಲೌಕಿಕವಾದ ಇನ್ಯಾವುದೋ ಒಂದು ವಿಷಯಕ್ಕೋಸ್ಕರ ನಾವು ತವಕ ಪಡ್ತಾ ಅದನ್ನು ನಾವು
ಪಾರಾಗಲಿಕ್ಕೆ ಅಥವಾ ನಾವು ಮಾಡಿದ ಆ ಮಿಸ್ಟೇಕ್ ಇಂದ ನಮಗೆ ಅದರಿಂದ ಆಚೆ ಬರಲಿಕ್ಕೆ ಯಾರ ಸಹಾಯ ನಮಗೆ ಬಹಳ ಮುಖ್ಯ? ದೇವರ ಸಹಾಯ ಮುಖ್ಯ. ಅದನ್ನು ಕಲಿಕೆಯಿಂದ ನೋಡಿ ಅದರಿಂದ ನಮಗೆ ಬಿಡುಗಡೆ ಕೊಟ್ಟಾಗ ಮಾತ್ರ ನಮಗೆ ಸಿಗ್ತದೆ, ಅದರಿಂದ ಕಷ್ಟದ ಪರಿಹಾರ ಸಿಗ್ತದೆ. ಹೀಗೆ ಒಂದು ತಂದೆ ತಂದೆ ಮನೆಗೆ ಬರುವಷ್ಟರಲ್ಲಿ ಮಗ ಏನ್ ಮಾಡಿದಂತೆ ವಾಸು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಆಗಿರುವಂತ ವಾಸನ ಹೊರಡಾಕಿರ್ತಾರೆ. ಆ ವಾಸ್ ಹೊರಡಾಕಿದ್ದು ನೋಡ್ಬಿಟ್ಟು ಇವ್ ನನ್ನ ವಾಸ್ ಹೊರಡಾಕಿದ್ನಲ್ಲ, ಕಟ್ ಮಾಡಿದ್ದೀನಂತ ಅಂತ ಹೇಳಿ ಆ ಮಗು ಹೋಗಿ ಬಾಗಿಲು ಕಚ್ಚಿಟ್ಕೊಂಡು ನಿಂತ್ಕೊಂಡಿರ್ತಂತೆ. ಅಪ್ಪ ಬಂದ್ರೆ ಏನ್ ಮಾಡ್ತಾರೋ, ಹೊಡಿತಾರೋ, ಬೈತಾರೋ ಅಂತ ಹೇಳಿ ಭಯ. ನಾವು ಮಿಸ್ಟೇಕ್ ಮಾಡಿದ್ರೆ ಹಾಗೆಲ್ಲ ನಮ್ಮ ಪ್ಲೇಸ್ ಅಲ್ಲಾಗ್ಲಿ ಅಥವಾ ನಮ್ಮ ಮನೆಯಲ್ಲಾಗ್ಲಿ ಅಪ್ಪ ಅಮ್ಮಂಗೆ ಅಥವಾ ದೊಡ್ಡವ್ರಿಗೆ ಏನಾದ್ರೂ ಎತ್ತಿ ಮಾತಾಡಿದಾಗ ಏನೋ ತಪ್ಪು ಮಾಡಿದ್ರೆ ನಮ್ಗೆ ಏನಾಗ್ತಾ ಇರುತ್ತೆ, ಅವ್ರು ನಮ್ಮನ್ನು ಬಂದು ಬಯೋಕ್ ಮುಂಚೆನೆ ನಮ್ಗೆ ಅಲ್ಲಿ ಭಯ ಆಗ್ತಾ ಇರ್ತದಲ್ಲ. ಈ ಮಗು ಸಹ ಹಾಗೆ ಅಲ್ಲಿ ಬಚ್ಚಿಟ್ಕೊಂಡು ಅಪ್ಪ ಬೈತಾರ ಹೊಡಿತಾರ ಅಂತ ಹೇಳಿ ಹೆದ್ಕೊಂಡು ಬಾಗಿಲಿಂದ ನಿಂತ್ಕೊಂಡಿದ್ದಂತೆ. ಮಗು ಹೆದ್ಕೊಂಡು ನಿಂತಿದ್ದನ್ನ ಅಪ್ಪ ನೋಡ್ಬಿಟ್ಟು ಸೋಕೆ ವಾಸ್ತಾನೆ ಹೊರಟೋಗಿರೋದು, ಇನ್ನೊಂದು ವಾಸ್ ತಗೊಳ್ಳೋಣ, ನೀನೇನು ಹೆದರ್ಕೊಳ್ಬೇಡ ಅಂತ ಹೇಳಿ ಕ್ಷಮಿಸಿ ಅವನನ್ನ ಮತ್ತೆ ಕನ್ಸೋಲ್ ಮಾಡಿ ಹೆದರ್ಕೊಳ್ಬೇಡ, ಹೊಸ ತಗೊಳ್ಳೋಣ, ನೆಕ್ಸ್ಟ್ ಟೈಮ್ ಇದೆಲ್ಲ ಮಿಸ್ಟೇಕ್ ಆಗದೆ ನೀವು ಬುದ್ಧಿ ಹೇಳಿ ಸಂತೈಸಿದಂತೆ. ನನ್ನ ನಿಮ್ಮ ದೇವರು ಆತನು ಯಾವಾಗಲೂ ನಮ್ಮನ್ನು ಕಲಿಕರಿಂದ ನೋಡ್ತಾನೆ. ನಾವು ಮಾಡುವಂತ ದೊಡ್ಡ ದೊಡ್ಡ ಮಿಸ್ಟೇಕ್ಸ್ ಸಹ ಆತನ ಏನ್ ಮಾಡ್ತಾನೆ, ನಮ್ಗೆ ಶಿಕ್ಷೆ ಇದೆ ಆದಾಗ್ಯೂ ಕಲಿಕರಿಂದ ಆತನ ಏನ್ ಮಾಡ್ತಾನೆ, ನೀವು ಆ ಸಂಕಲ ಮಾಡಬೇಡಿ, ಮತ್ತೆ ಅದರ ಪ್ರಕಾರ ನೀವು ನಡಿಬೇಡಿ ಅಂತ ಹೇಳಿ ನಮಗೆ ಧೈರ್ಯ ಕೊಟ್ಟು ಈ ಲೋಕದಲ್ಲಿ ನಮ್ಮನ್ನು ನಡೆಸಲಿಕ್ಕೆ ಆತನು ಯಾವಾಗಲೂ ನಮ್ಮನ್ನು ತನ್ನ ಕಣ್ಣುಡಿಯಂತೆ ಕಾಪಾಡ್ತಾ ರಕ್ಷಿಸುತ್ತಾ ಬರ್ತಾನೆ. ಯಾವ್ದನ್ನು ಹೇಳೋದು, ದೇವರು ಕನಿಕರುಳ್ಳ ದೇವರು, ಆತನನ್ನು ನೀವು ಸವಿದು ನೋಡಿರಿ ಅಂತ ಹೇಳಿ ಯಾವ್ದನ್ನು ಹೇಳುವಾಗ ನಾವು ಅಂತಹ ಜೀವುಳ್ಳ ದೇವರನ್ನು ಧ್ಯಾನ ಮಾಡುವಾಗ ಆತನ ಯಾವಾಗ ವಾಸಿಕೊಂಡು ನಮ್ಮ ಮಿಸ್ಟೇಕ್ಸ್ ಏನೇವಿ, ನಮ್ಮ ಜೀವನದ ಯಾವ ರೀತಿಯ ಹಂತವಾಗಿ ನಾವು ಏನ್ ಮಾಡ್ತಾ ಇರ್ತೀವಿ, ಸ್ಟೇಜ್ ವೈಸ್ ಮಿಸ್ಟೇಕ್ಸ್ ಮಾಡ್ತಾ ಇರ್ತೀವಲ್ಲ, ಎವ್ರಿ ಮಿಸ್ಟೇಕ್ಸ್ ಹೊಸ ಪಾಠ ಕಲಿತೀವಿ. ಆದಾಗ್ಯೂ ನಾವು ಮಿಸ್ಟೇಕ್ಸ್ ಮಾಡುವಾಗ ದೇವರ ಹತ್ರ ನಾವು ಓಡಿ ಹೋದ್ರೆ ದೇವರು ನಮ್ಮನ್ನ ಇನ್ನೂ ಹೆಚ್ಚಾಗಿ ಹಾಕೊಂಡು ನಮ್ಮನ್ನ ಆಶೀರ್ವಾದದ ಕಡೆಗೆ ನಡೆಸ್ತಾರೆ. ಹೇಗೋ ನಮ್ಮ ದೇವರು ಕರುಣಾಮಯನಾದ ದೇವರನ್ನು ನಾವು ಇನ್ನೂ ಹೆಚ್ಚಾಗಿ ಹಾಕೊಂಡು ಆತನ ಮಾರ್ಗದಲ್ಲಿ ನಾವು ನಡೆಯಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ. ಕೀರ್ತನೆ 108ನೇ ವಚನದಲ್ಲಿ ನಾವು ನೋಡೋದಾದ್ರೆ, ಯೆಹೋವನು ಕರುಣಾಮಯನು ಕೃಪಾಳುವು ಆಗಿದ್ದಾನೆ. ಇದು ದೇವರ ಸ್ಥಿರ ಪ್ರಭಾವ. ದೇವರೇನಾಗಿದ್ದಾರೆ, ಆತನು ಕರುಣಾಮಯನು ಕೃಪಾಳುವು ಆಗಿದ್ದಾನೆ. ದೇವರ ಸ್ವಭಾವ ಕರುಣೆಯುಳ್ಳದು. ನಮ್ಗೇನಾದ್ರೂ ಯಾರಾದ್ರೂ ಮಿಸ್ಟೇಕ್ ಮಾಡಿದ್ರೆ, ನಮ್ಗೇನಾದ್ರೂ ಇಷ್ಟ ಇರೋ ಕೆಲಸ ನಾವೇನ್ ಮಾಡ್ತೀವಿ, ಕ್ಷಮಿಸ್ತೀವ ನಾವು, ಇಮಿಡಿಯೇಟ್ ರಿಯಾಕ್ಷನ್ ಅಲ್ವಾ. ಇರೋ ಎಲ್ಲ ಬಿಟಿ ಎಲ್ಲ ಹೈ ಆಗಿರುತ್ತೆ, ಅವ್ರ ಮೇಲೆ ನಾವು ಫುಲ್ ಏನ್ ಮಾಡ್ತೀವಿ, ಬ್ಲಾಸ್ಟ್ ಮಾಡಿ ಹಿಂಗಾಯ್ತು ಹಂಗಾಯ್ತು, ನನ್ಗೇನು ನೀನು
ದೇವರು ತನ್ನ ಮಗನನ್ನೇ ಉಳಿಸಿಕೊಳ್ಳದೆ ನಮಗೋಸ್ಕರ ನಾವು ಮಾಡಿದ ಮಿಸ್ಟೇಕ್ ಏನಾದ್ರು ಮಿಸ್ಟೇಕ್ಸ್ ಮಾಡಿದ್ರ 3.5 ವರ್ಷ ಭೂಮಿ ಮೇಲೆ ನಿಂತಾಗ ಯಾವ್ದಾದ್ರು ತಪ್ಪು ಮಾಡಿದರೆ ಒಂದು ಸುಳ್ಳು ಹೇಳಿದರೆ ಎಲ್ಲಾರು ಕಲೆ ಕಟ್ಟಿದ್ಯಾ ಆತರ ನೋಡಿದವರೆಲ್ಲ ಅಯ್ಯೋ ಎಷ್ಟು ಮಹಾನ್ ದೇವರಪ್ಪ, ಎಷ್ಟು ಒಳ್ಳೆ ದೇವರಪ್ಪ, ಎಷ್ಟು ತ್ಯಾಗಮಯಿದಪ್ಪ ಅಂತ ಹೇಳಿ ಆರಾಧಿಸುವಂತಹ ಜನ. ಆಗ ನನಗೆ ಹೇಳೋದು ಏನಂತ, ನನಗೆ ಯಾರನ್ನ ಕರೀತಾರೆ ಜನರು ಅಂತ ಕೇಳಿದಾಗ ಯೇಸು ಕ್ರಿಸ್ತನ ಹೇಳಿದಾಗ ಏನಂತ ಹೇಳಿದ, ಯೇಸು ಕ್ರಿಸ್ತನನ್ನ ನೀನೇ ನಿಜವಾದ ದೇವರಪ್ಪ, ನೀವು ದೇವರ ಮಗನಪ್ಪ ಅಂತ ಹೇಳಿ ಅವನ ಬಾಯಿಗೆ ಅರಿಕೆ ಮಾಡೋದನ್ನ ನಾವು ನೋಡ್ತೇವೆ. ಹೀಗೆ ದೇವರು ತನ್ನ ಒಬ್ಬನೇ ಮಗನನ್ನು ಉಳಿಸಿಕೊಳ್ಳದೆ ಆತನು ಕರುಣಾಮಯಿಯಾದ ದೇವರು ತನ್ನ ಗುಣಾತಿಶಯವನ್ನು ಯಾರಿಗಿದ್ದ ತನ್ನ ಮಗನನ್ನು ಇಟ್ಟಿದ್ದ, ಮಗನನ್ನು ಉಳಿಸಿಕೊಳ್ಳದೆ ನನ್ನ ನಿಮಗೋಸ್ಕರ ಕೊಟ್ಟಿದ್ದಾನೆ. ಆತನನ್ನು ಅಂಗೀಕಾರ ಮಾಡಿ ಆತನ ಮಾರ್ಗದಲ್ಲಿ ನಾವು ನಡೆಯುತ್ತಾ ಆತನ ಕರುಣೆಯ ಗುಣವನ್ನು ನಾವು ಸಹ ಹೊಂದ್ಕೊಳ್ಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ. ಮತ್ತಾಯನ ಸ್ವಾರ್ಥದಲ್ಲಿ ನಾವು ಈಗ ಕೇಳಿದ ಹಾಗೆ ಅಲ್ಲಿ ಏನಿತ್ತು, ಜನ ಸ್ತೋಮ ಇತ್ತು, ಎಲ್ಲ ಬಂದಿದ್ರು. ಯಾರ್ಯಾರು ಬಂದಿದ್ರು? ಕುಂಟರು, ಕುರುಡರು, ಮಾತಿಲ್ಲದವರು, ಎಲ್ಲಾ ರೀತಿಯಾದಂತಹ ನಮ್ಮನಿಗಿರುವಂತಹ ಎಲ್ಲಾ ರೀತಿಯಾದಂತಹ ಏನು ನೋವುಗಳು, ಚಿಂತೆ, ಸಮಾಜದಲ್ಲಿರುವಂತಹ ಎಲ್ಲಾ ಕಷ್ಟ, ಎಲ್ಲ ಬಳಲಿಕೆ ಅಂತ ಅವ್ರು ಏನ್ ಮಾಡಿದ್ದಾರೆ, ಯಾರು ಬಂದಿದ್ದಾರೆ? ಸ್ವಾಮಿ ಹತ್ರ ಬಂದಿದ್ದಾರೆ. ನಾವು ಸಹ ಎಲ್ಲರೂ ಮಿರಕಲ್ ಆಗ್ತಾರೆ. ಯಾವ್ದಾದ್ರು ಪಾಸ್ಟರ್ ಚೆನ್ನಾಗಿ ಪ್ರೇಯರ್ ಮಾಡ್ತಾರೆ, ಅಲ್ಲಿ ಮಿರಕಲ್ ಆಗ್ತಾರೆ ಅಂದ್ರೆ ನಾವೇನ್ ಮಾಡ್ತೀವಿ? ಹೋಗ್ತೀವಲ್ವಾ ಪ್ರೇಯರ್ ಮಾಡಿಸ್ಕೊಳ್ಳಕ್ಕೆ, ನಾವು ಪ್ರೇಯರ್ ಮಾಡ್ಬೇಕಪ್ಪ, ನಮ್ಗೆ ಆ ಬ್ಲೆಸ್ಸಿಂಗ್ಸ್ ಬೇಕಪ್ಪ ಅಂತ ಹೇಳಿ ಹೋಗ್ತೀವಲ್ಲ. ಹಾಗೆ ಜನ ಎಲ್ಲ ಆಗಿನ ಕಾಲದಲ್ಲಿ ಯೇಸು ಸ್ವಾಮಿ ಮುಂದೆ ಬಂದು ಅವರೆಲ್ಲ ಏನಾದ್ರು ಕುಂಟ ತಂದಿದ್ದಾರೆ, ಮತ್ತೆ ವಾಪಸ್ ಹೋದ್ರ ಕುಂಟ್ರು ಬಂದು ಕುಂಟತನದಿಂದ ಮುಕ್ತಿ ಪಡೆದು ನಡೆದಾಡ್ತಾ ಹೋದಂತೆ, ಮಾತಿಲ್ಲದವರು ಬಂದು ಮಾತಾಡ್ತಾ ಹೋದ್ರು ಅಂತ ಹೇಳಿ ನಾವೀಗ ತಲೆ ಸಭೆಯಲ್ಲಿ ಓದಿದ್ವಿ. ಅವರು ಮಾತಾಡುತ್ತಾ ನಡೆದಾಡುತ್ತಾ ಕಿವಿ ಕೇಳಿದವರಿಗೆ ಕಿವಿ ಕೇಳಿಸ್ತು. ಆ ರೀತಿ ಅದ್ಭುತಗಳನ್ನ ದೇವರು ಎಲ್ಲರಿಗೂ ಮಾಡಿದ್ರು, ಆಶೀರ್ವಾದ ಮಾಡಿದ್ರು. ಅಲ್ಲಿರುವಂತ ಜನರನ್ನ ನೋಡಿ ದೇವರಿಗೆ ಏನಾಯ್ತು ಅಂತ ಹೇಳಿ ನಾವೀಗ ತನ್ನ ವಾಕ್ಯ ಓದಿದ್ವಿ. ಯೇಸು ಕ್ರಿಸ್ತನು ಓದಿದ ನಮ್ಮ ಜೊತೆಲೇ ಇದ್ದಾರೆ, ಅವ್ರ ಊಟಕ್ಕೆ ಏನೂ ಇಲ್ಲ, ಅವರನ್ನ ನೋಡಿ ನನಗೆ ಕನಿಕರ ಬರ್ತದೆ. ತಂದೆ ದೇವರು ವಿಮೋಚನಾ ಕಾಂಡದಲ್ಲಿ ಜನರನ್ನು ನೋಡಿ ಕನಿಕರಪಟ್ಟು ಕನಿಕರಿಸಿದ ಹಾಗೆ ಮತ್ತಾಯನ ಸ್ವಾರ್ಥೆಯಲ್ಲಿ 100 ವರ್ಷಗಳ ನಂತರ ಯೇಸು ಕ್ರಿಸ್ತನಿಗೆ ಆ ಜನರನ್ನು ನೋಡಿ ಏನಾಯ್ತು? ಕನಿಕರ ಸಿಕ್ತು. ಆದ್ದರಿಂದಲೇ ನಾನು ನೀವು ಆರಾಧನೆ ಮಾಡುವಂತಹ ದೇವರು ಕನಿಕರವುಳ್ಳ ದೇವರು, ಕಂಪ್ಯಾಷನ್ ಗಾಡ್ ಅಲ್ಲ. ನಾವು ಆರಾಧನೆ ಮಾಡುವಂತಹ ದೇವರು ಕಂಪ್ಯಾಷನ್ ಗಾಡ್, ಯಾವಾಗಲೂ ನಮಗೆ ಕರುಣೆ ತೋರಿಸ್ತಾರೆ. ನಮ್ಮೆಲ್ಲ ಒಳ್ಳೆಯದೇ ಕೊಟ್ಟು ನಮಗೆ ಒಳ್ಳೆ ಮಾರ್ಗದಲ್ಲೇ ನಡೀಬೇಕು ಅಂತ ಹೇಳಿ ಆಶೀರ್ವಾದ ಮಾಡುವಂತಹ ದೇವರು ನನ್ನ ದೇವರಾಗಿದ್ದಾರೆ. ಆತನಿಂದಲೇ ಅದರ ಸಮೂಹವನ್ನು ನೋಡಿ ಅವ್ರಿಗೆ ಏನಾದ್ರು ತಿಂಡಿಗೆ ಕೊಡು ಅಂತ ಹೇಳಿ ತನ್ನ ಶಿಷ್ಯರಿಗೆ ಹೇಳಿದ್ರು. ಅಲ್ಲಿ ತಿಂಡಿಗೆ ಕೊಡೋದಿದ ತಕ್ಷಣ ಊಟ ರೆಡಿ ಇದ್ರೆ ಓಕೆ, ಇಲ್ಲ ಅಂದ್ರೆ ಏನಾಗ್ತದೆ? ಚಿಂತೆ ಆಗ್ತದಲ್ಲ, ಅಯ್ಯೋ ಏನು ರೆಡಿಯಿಲ್ಲ, ಏನ್ ಮಾಡೋದು, ಮತ್ತೆ ಕಿಚನ್ ಹೇಗೆ ಊಟ ಕೊಡೋದು ಅಂತ ಹೇಳಿ ಶಿಷ್ಯರು ಇಲ್ಲಿ ಏನಿಲ್ಲ ಪಾಯಸ ಊಟ ಮಾಡಿಸ್ಲಿಕ್ಕೆ ಏನ್ ಮಾಡೋದು ಅಂತ ಹೇಳಿದಾಗ ಅಷ್ಟೇ ದೇವರು ಅದ್ಭುತ ಮಾಡಿದ್ದಾರೆ. ಸೇಮ್ ಕೈಂಡ್ ಆಫ್ ಅದ್ಭುತ ಎಲ್ಲಿ ಮಾಡಿದ್ರು? ಎಷ್ಟು ಜನಕ್ಕೆ ಊಟ ಕೊಡಿಸಿದ್ರು? ಅಲ್ಲಿ 5,000 ಜನರಿಗೆ. ಎಷ್ಟು ರೊಟ್ಟಿ ಎಷ್ಟು ಮೀನಿತ್ತು? 5 ರೊಟ್ಟಿ 2 ಮೀನಿತ್ತು. ಆಲ್ರೆಡಿ ಅದ್ಭುತ ಮಾಡಿದ್ದಾರೆ. ಯೆಹೂದ್ಯರಲ್ಲೆಲ್ಲ ಊಟ ಮಾಡಿ ತಿಂದು ತೃಪ್ತರಾಗಿ ಎಷ್ಟು ಬುಟ್ಟಿಗಳು ಮಿಕ್ಕಿತ್ತು? ಅಲ್ಲಿಂದ 12 ಬುಟ್ಟಿಗಳು ಮಿಕ್ಕಿತ್ತು. ಆದಾಗ್ಯೂ ದೇವರೇ ಈ ಅಡುಗೆಯಲ್ಲಿ ಏನಿಲ್ಲ, ಊಟ ಇಲ್ಲ. ಮತ್ತೆ ಕ್ವಶನ್ ಅಲ್ವಾ, ನಾವಾಗಿದ್ರೆ ಮತ್ತೆ ದೇವರ ಅದ್ಭುತ ಮಾಡಿದಾರಲ್ವಾ, ದೇವ್ರ ಮೇಲೆ ನಂಬಿಕೆ ಇಡೋಣ ಅಂತ ಹೇಳಿ ನಾವು ನಂಬಿಕೆ ಅನ್ಕೊಳ್ತಾ ಇದ್ದೇವೆ. ಆದ್ರೆ ಶಿಷ್ಯರು ಮತ್ತೆ ಏನ್ ಮಾಡಿದ್ರು? ದೇವ್ರ ಹತ್ರ ಹೋದ್ರು. ದೇವ್ರೆ ಏನಿಲ್ಲ ಅಡುಗೆಗೆ ಏನ್ ಮಾಡೋದು ಅಂತ ಹೇಳಿ, ಸರಿ ಏನಿದೆ ಇಲ್ಲಿ, ಯಾರ ಹತ್ರ ಏನಿದೆ ಅಂತ ಹೇಳಿ ಮತ್ತೆ ದೇವರು ಕೇಳುವಾಗ ಏನಿತ್ತಲ್ಲಿ? ಅಲ್ಲ, ರೊಟ್ಟಿ ಮತ್ತೆ ಕೆಲವು ಸಣ್ಣ ಮೀನುಗಳಿತ್ತು. ಅದರಿಂದ ದೇವರ ಆಶೀರ್ವಾದ ಮಾಡಿ ಆ ಜನರಿಗೆ ಕೊಡುವಾಗ ಎಷ್ಟು ಜನ ಅಲ್ಲಿ ಊಟ ಮಾಡಿದ್ರು? 4,000 ಜನ ಊಟ ಮಾಡಿದ್ರು ಅಂತ ಹೇಳಿ ನಾವೀಗ ತಾನೇ ಓದಿ ಕೇಳಿದ್ವಿ. ಎಷ್ಟು ಜನ? 4,000 ಜನ. ಹಿಂದೆ 5,000 ಜನ ಯೆಹೂದ್ಯರು ಊಟ ಮಾಡಿದರು. ಆದರೆ ಈಗ ಅನ್ಯರು ಎಲ್ಲರೂ ಹಳ್ಳಿನಲ್ಲಿರುವಂತಹ ಸುತ್ತಮುತ್ತಲಿರುವ ಎಲ್ಲಾ ಜನರು ಬಂದಿದ್ದಾರೆ. ಫಸ್ಟ್ 5,000 ಜನರಿಗೆ ದೇವರು ಯೆಹೂದ್ಯರಿಗೆ ಊಟ ಮಾಡಿಸಿದರು. ಈಗ 4,000 ಜನರು ಅನ್ಯರಿಗೆ ಆತನ ಊಟವನ್ನು ಮಾಡಿಸಿದ್ದಾನೆ. ಆತನ ಊಟವನ್ನು ಮಾಡಿಸಿ ಮತ್ತೆ ಎಷ್ಟು ಹೆಣ್ಣಿಗೆ ಎಷ್ಟು ಬಾಟ್ಸು ಅಥವಾ ಎಷ್ಟು ಬುಟ್ಟಿಗಳು ಮಿಕ್ಕಿದ್ವು? 7 ಬುಟ್ಟಿಗಳು ಮಿಕ್ಕಿದ್ವು. ಅಂತ ಅದ್ಭುತ ಮಾಡಿದಂತಹ ದೇವರು. ನನ್ನ ಹತ್ರ ಏನಿಲ್ಲ,
ದೈಹಿಕ ಅಗತ್ಯಗಳನ್ನು ಸಹ ಪೂರೈಸುವನು ದೇವರಾಗಿದ್ದಾನೆ. ಎಲ್ಲವನ್ನೂ ನೋಡಿಕೊಳ್ಳುವಂತಹ ದೇವರ ಕೈಗೆ ನಾವು ಒಪ್ಪಿಸಿಕೊಳ್ಬೇಕು. ಫಿಲಿಪ್ಪಿ 4:19 ನನ್ನ ದೇವರು ನಿಮ್ಮ ಎಲ್ಲಾ ಅಗತ್ಯಗಳನ್ನು ಪೂರೈಸುವನು, ಎಲ್ಲಾ ಅಗತ್ಯಗಳನ್ನು ಪೂರೈಸುವನು ಅಂತ ಹೇಳಿ ಅವರನ್ನು ಬರೆದಿರುವಾಗ ಅಗತ್ಯಗಳನ್ನ ಯಾರ ಕೈಗೆ ನಾವು ಕೊಡಬೇಕಾಗಿದೆ? ನಾವೇ ಕೂತ್ಕೊಂಡು ಅಯ್ಯೋ ಇಷ್ಟು ಕಷ್ಟ ಇದೆ, ಇಷ್ಟು ಚಿಂತೆ ಇದೆ, EMI ಕಟ್ಟಬೇಕು, ಇನ್ನೊಂದು ಯಾವುದೋ ಕಷ್ಟ ಇದೆ, ಸಾಲ ಇದೆ, ಕಣ್ಣೀರಿದೆ, ದುಃಖ ಇದೆ ಅಂತ ಹೇಳಿ ನಮ್ಮ ಅಗತ್ಯಗಳಿಗೆ ನಾವೇ ಚಿಂತೆ ಪಡದೆ ನಮ್ಮ ಅಗತ್ಯಗಳನ್ನು ಪೂರೈಸುವಂತ ಯಾವ್ದ ದೇವರಿಗೆ ನಾವು ಅದನ್ನು ಮುಗಿಸ್ಕೊಡೋದಾದ್ರೆ ದೇವರು ತಾನೇ ನಮ್ಮನ್ನ ಏನ್ ಮಾಡ್ತಾನೆ, ನಮ್ಗೆ ಅದು ಯಾವ ಒಂದು ಅಷ್ಟು ಬೆಟ್ಟದಷ್ಟು ಇರುವಂತಹ ಕಷ್ಟನ ಹುಲ್ಲಿನ ಹಾಗೆ ಏನ್ ಮಾಡ್ತಾನೆ, ಹಗುರ ಮಾಡಿ ನಮಗೆ ಈ ಬಾಳದಲ್ಲಿ ಅಥವಾ ಈ ಲೋಕದಲ್ಲಿ ನಮ್ಮನ್ನು ನಡೆಸಿ ಆಶೀರ್ವಾದದ ಕಡೆಗೆ ಆತನು ನಡೆಸಿಕೊಳ್ಳಲಾಗಿದ್ದಾನೆ. ದೇವರ ಕರುಣೆ ನಮಗೆ ಹೊಸ ಜೀವನವನ್ನು ಕೊಡುತ್ತದೆ. ದೇವರ ಅತ್ಯಂತ ದೊಡ್ಡ ಕರುಣೆ ನಾವು ಎಲ್ಲಿ ನೋಡ್ತೇವೆ? ಶಿಲುಬೆಯಲ್ಲಿ ನೋಡ್ತೇವೆ. ಯೇಸು ಕ್ರಿಸ್ತನು ನನ್ನ ನಿಮ್ಮ ಎಲ್ಲಾ ತಮ್ಮ ಅಪರಾಧಗಳಿಗೋಸ್ಕರ ತಾನು ಆತನು ನಮ್ಮ ದಂಡನೆಯನ್ನು ಆತನು ಹೊಂದಿಕೊಂಡು ಶಿಲುಬೆಯಲ್ಲಿ ನಮಗೋಸ್ಕರ ತ್ಯಾಗ ಮಾಡಿದ್ದಾನೆ. ಆ ಕನಿಕರಕ್ಕಿಂತ ಹೆಚ್ಚಾದ ಕನಿಕರ ಎಲ್ಲೂ ಇಲ್ಲ ಅಲ್ವಾ? ಅಷ್ಟು ಕನಿಕರವನ್ನು ದೇವರು ತೋರಿಸುವಾಗ, ಅಷ್ಟು ಪ್ರೀತಿಯಿಂದ ಮಗನೇ ಮಗಳೇ ಅಂತ ಹೇಳಿ, ನೀವು ನನ್ನ ಸ್ನೇಹಿತರು ಅಂತ ಹೇಳಿ ನಮ್ಮನ್ನು ಕರೆಯುವಾಗ ನಾವು ಆತನ ಸ್ನೇಹಿತರಾಗಿ, ಆತನ ನಿಜಾನ್ಯಾಯಿಯಾಗಿ, ಆತನ ಮಕ್ಕಳಾಗಿ ಮಾಡಲಿಕ್ಕೆ ನಾವೇನಾದ್ರೂ ಎಫರ್ಟ್ ಆಗ್ತಾ ಇದೀವ? ನಾವು ಕೇವಲ ವಾಕ್ಯವನ್ನು ಓದ್ಕೊಂಡು ಆ ವಾಕ್ಯದ ಪ್ರಕಾರ ಆ ವಾಕ್ಯನ ಅರ್ಥ ಮಾಡಿಕೊಂಡು ಪ್ರತಿ ಸಾರಿ ವಾಕ್ಯಗಳನ್ನ ಕೇಳ್ಕೊಂಡು ಅದು ಇಲ್ಲೇ ಬಿಟ್ಟು ನಮ್ಮ ಜೀವನ ನಮ್ದು ಮುಂದೆ ನಾವು ಸಾಕ್ತಾ ಇದ್ದೀವ? ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ಯಾಕೆಂದ್ರೆ ವಾಕ್ಯವನ್ನು ಕೇಳೋದು ಮಾತ್ರವಲ್ಲ, ಅದ್ರ ಪ್ರಕಾರ ನಾವೇನ್ ಮಾಡ್ಬೇಕಂತೆ? ನಡಿಬೇಕಂತೆ. ನಾವು ಆ ವಾಕ್ಯದ ಪ್ರಕಾರ ನಡೆಯೋದಾದ್ರೆ ಮಾತ್ರ ನಮ್ಗೆ ಆಶೀರ್ವಾದ ಸಿಗ್ತದೆ. ರೋಮಪುರದವರಿಗೆ 5:8 ನಾವಿನ್ನೂ ಪಾಪಿಗಳಾಗಿದ್ದಾಗಲೇ ನಾವು ದೇವರ ಹತ್ರ ರಿಪೆಂಟ್ ಮಾಡಿಕೊಂಡು ಇನ್ಮೇಲೆ ನಾವು ಮಿಸ್ಟೇಕ್ ಮಾಡಲ್ಲ ಅಂತ ಹೇಳುವಾಗಲೇ ದೇವರ ಆಶೀರ್ವಾದ ಮಾಡಿದ್ರ? ಇಲ್ಲ. ನಾವಿನ್ನೂ ಪಾಪಿಗಳಾಗಿದ್ದಾಗಲೇ ಕ್ರಿಸ್ತನು ನಮ್ಮೆಲ್ಲರಿಗೋಸ್ಕರ ಸತ್ತನು. ಇದು ದೈವಿಕ ಕರುಣೆಯ ಅತ್ಯುತ್ತಮ ಉದಾಹರಣೆ. ಇಂತಹ ಉದಾಹರಣೆ ನಮ್ಗೆಲ್ಲೂ ಸಿಗುತ್ತಿಲ್ಲ. ನಾವು ಇನ್ನೂ ಮಿಸ್ಟೇಕ್ ಮಾಡಿರುವಾಗ, ನಾವಿನ್ನೂ ಪಾಪದಲ್ಲಿರುವಾಗ ದೇವರು ನಮ್ಗೆ ಏನ್ ಮಾಡಿದ್ದಾರೆ? ಆಶೀರ್ವಾದ ಮಾಡಿ ಯೋಚನೆಗಳು ಕೊಟ್ಟಿದ್ದಾರೆ. ಅಂತಹ ದೇವರನ್ನು ನಾವು ಇನ್ನೂ ಹೆಚ್ಚಾಗಿ ಆಧರಿಸಿಕೊಳ್ಳೋಣ. ನಮ್ಮ ಪಾಪಗಳನ್ನು ಕ್ಷಮಿಸು ದೇವರಿಂದ ಹೇಳಿ ಇನ್ನೂ ಹೆಚ್ಚಾಗಿ ಬೇಡ್ಕೊಳ್ಳೋಣ. ನಮ್ಮ ದೇವರನ್ನು ಬೇಡ್ಕೊಳ್ಳೋಣ. ಯಾಕಂದ್ರೆ ದೇವರು ಬರುವಾಗ ನಾವು ಸಿದ್ಧರಾಗಿ ಲೋಕದಲ್ಲಿ ನಿನಗೋಸ್ಕರ ಬಿಡಾರಗಳನ್ನು ಸಿದ್ಧಪಡಿಸಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ದೇವರು ಹೇಳುವಾಗ ಆತನು ನಮ್ಮ ಆ ಬಿಡಾರಕ್ಕೆ ಕರ್ಕೊಂಡು ಹೋಗೋದಕ್ಕೆ ನಮ್ಮನ್ನು ನಾವು ವಶಪಡಿಸಿಕೊಂಡು ಸಿದ್ಧಪಡಿಸಿಕೊಂಡು ಆತನ ನಾವು ಮಾಡಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ ಆಗಿದೆ. ನಾವು ದೇವರ ಕರುಣೆಯನ್ನು ಸ್ವೀಕರಿಸಬೇಕಾದ್ರೆ ನಾವೆಲ್ಲ ಪಾಪಗಳ ಬಗೆಯ ಮುಂದೆ ಆಯ್ಕೆ ಮಾಡಿ ಆತನ ವರ್ಷದ ಮಕ್ಕಳಾಗಿ ನಮ್ಮನ್ನು ತೊಳೆಯಪ್ಪ, ನಮ್ಮನ್ನು ಶುದ್ಧಪಡಿಸಪ್ಪ ಅಂತ ಹೇಳಿ ವಾಕ್ಯದೊಂದಿಗೆ ನಮ್ಮನ್ನು ತೊಳೆದುಕೊಳ್ಳೋಣ, ನಮ್ಮನ್ನು ನಾವು ಶುದ್ಧಪಡಿಸಿಕೊಳ್ಳೋಣ, ಆತನ ಕರುಣೆಯನ್ನು ಹೊಂದಿಕೊಳ್ಳೋಣ. ಯಾಕಂದ್ರೆ ಆತ್ಮೀಕವಾದಂತಹ ಎಲ್ಲಾ ಬೇಡಿಕೆಗಳನ್ನು ಮತ್ತು ದೈಹಿಕವಾದ ಎಲ್ಲ ಬೇಡಿಕೆಗಳನ್ನು ಪೂರೈಸಿಕೊಂಡು ಯಾರು? ದೇವರು ತಾನೆ. ಆತನು ಎಲ್ಲಾ ರೀತಿಯಾದಂತಹ ಅಗತ್ಯಗಳನ್ನು ಪೂರೈಸಿ ನಮ್ಮಿಂದ ಹೇಳುವಾಗ ಆಶೀರ್ವದಿಸಿ ಕೈಯಿಂದ ನಡೆಸಿ ಕಾಪಾಡಿ. ಹಾಗಾಗಿ ದೇವರು ತಾನೇ ಸಹಾಯ ಮಾಡಿ ಪ್ರಾರ್ಥನೆ ಮಾಡೋಣ. ಮಹಾ ಪರಿಶುದ್ಧನಾದ ದೇವರೇ, ಕರುಣಾಶಾಲಿ ನಿನ್ನ ಕರುಣೆಯನ್ನು ಆತುಕೊಂಡು ನಿನ್ನನ್ನು ಆತುಕೊಂಡು ನಿನ್ನ ಕಷ್ಟದ ಮಕ್ಕಳ ಬಾಳುವಿದೆ. ನೀನು ಕೊಟ್ಟಂತ ಕೃಪೆಗಾಗಿ ಕೋಟಿ ಕೋಟಿ ಸ್ತೋತ್ರಪ್ಪ. ನೀನು ಅಪಾಸ್ವಾಮಿ ಮಾಡಿದಂತ ಎಲ್ಲ ತ್ಯಾಗವನ್ನು ನಾವು ಯಾವಾಗಲೂ ಧ್ಯಾನ ಮಾಡುತ್ತಾ, ಆ ವಾಕ್ಯದ ಪ್ರಕಾರ ನಡೆಯುತ್ತಾ, ಆ ವಾಕ್ಯವನ್ನು ಅನುಸರಿಸುತ್ತಾ ನಿನ್ನನ್ನೇ ಆತುಕೊಂಡು ಬಾಳುವಂತೆ ಒಬ್ಬೊಬ್ಬರನ್ನು ಪ್ರೇರೇಪಿಸಿ ಕೈ ನಡೆಸಿ ಕಾಪಾಡು. ಆ ದಿನಗಳಲ್ಲಿ ನೀನು ಅಪಾಸ್ವಾಮಿಯನ್ನು ಒಟ್ಟಿಗೆ ಇಟ್ಕೊಂಡು ಎಲ್ಲಾ ರೀತಿಯಾದಂತಹ ಕೆಲಸ ಕಾರ್ಯಗಳಲ್ಲಿ ನಮಗೆ ಬೇಕಾದಂತ ಜಯವನ್ನು ಕೊಡು ಸ್ವಾಮಿ. ಈ ತಲೆಭಾಗಗಳೆಲ್ಲರನ್ನು ಹೇಳುವಾಗ ಆಶೀರ್ವಾದ ಮಾಡು. ನೀನು ವಾಕ್ಯದಿಂದ ತುಂಬಿಸಪ್ಪ. ಈ ವಾಕ್ಯ ಮಾತನಾಡಬೇಕಪ್ಪ. ಈ ವಾಕ್ಯ ಮಾತನಾಡಿ ಫಲವನ್ನು ವಾಕ್ಯ ಇದಾಗಬೇಕಪ್ಪ. ಈ ವಾಕ್ಯವನ್ನು ಆಶೀರ್ವಾದ ಮಾಡು, ನಮ್ಮನ್ನು ಆಶೀರ್ವಾದ ಮಾಡು. ನಿನ್ನ ಪ್ರೀತಿ ಕೃಪೆಯಿಂದ ನಮ್ಮನ್ನು ತುಂಬಿಸಿ ರಕ್ಷಿಸಿ ಕಾಪಾಡು. ನಮಗೆ ಬೇಕಾದಂತ ಎಲ್ಲ ಅಗತ್ಯಗಳನ್ನು ಈಡೇರಿಸುವ ದೇವರು ನೀನಾಗಿದ್ದರೆ ಎಲ್ಲರೂ ಯಶಸ್ವಿಯಾಗಿ ನೀನಾಗಿಕೊಳ್ಳಲು ಕೈ ನಡೆಸಿ ಕಾಪಾಡಬೇಕೆಂದು ನಿನ್ನ ಪಾದಗಳಲ್ಲಿ ಬೇಡಿ ಸ್ವಾಮಿ. ಆಮೇಲೆ ದೈವಿಕ ಕನಿಕರದ ಕುರಿತು ಹಳೆ ಒಳಪಡಿಕೆ ಹಾಗೂ ಹೊಸ ಒಳಪಡಿಕೆ. ಹಳೆ ಒಳಪಡಿಕೆಯಲ್ಲಿ ದೈವಿಕ ಕನಿಕರ ನಮಗೆ ಯಾವಾಗ ವ್ಯಕ್ತವಾಗುತ್ತದೆ ಅಂದರೆ
ಇಸ್ರಾಯೇಲರು ಅನೇಕ ಸಾರಿ ತಮ್ಮನ್ನು ತಾವು ಅವಿಧೇಯತೆಯಲ್ಲಿ ನಡೆದಾಗಲು ಅವರು ಮನ ತಿರುಗಿಸಿ ದೇವರನ್ನ ಕೇಳಿಕೊಂಡಾಗ, ದೇವರವರನ್ನ ಕ್ಷಮಿಸಿದಾಗ ಕ್ಷಮಿಸುವಿಕೆಯಲ್ಲಿ ದೇವರ ಕನಿಕರವನ್ನು ವ್ಯಕ್ತವಾಗಿದೆ. ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ಕನಿಕರ ಅನೇಕ ಸಾರಿ ವಾಕ್ಯ ಹೇಳ್ತದೆ. ಸ್ವಾಮಿ ಅಲ್ಲಿರುವ ಕುಷ್ಠರೋಗಿಗಳನ್ನ, ಇಲ್ಲವೇ ಕಣ್ಣಿಲ್ಲದವರನ್ನ, ಇಲ್ಲವೇ ಬೇರೆ ಬೇರೆ ರೀತಿಯಾದಂಥ ಗಾಲಿಗಳನ್ನ ಹೊಂದಿದವರನ್ನ ನೋಡಿ ಕನಿಕರ ಪಟ್ಟ ಎನ್ನುವಂಥದನ್ನ ಕಾಣ್ತೇವೆ. ಅದು ಮಾನವನಾಗಿ, ಅದು ಮಾನವನ ಸ್ವಭಾವ. ಆದರೆ ಯೇಸುವಿನಲ್ಲಿ ಆ ದೈವತ್ವದ ಕನಿಕರವನ್ನ ನಾವೆಲ್ಲ ಗಮನಿಸ್ತಾ ಇದ್ದಾರೆ. ಶಿಲುಬೆಯ ಮೇಲೆ ತನ್ನ ಹಿಂಸಿಸುವುದಕ್ಕೆ ಒಪ್ಪಿಸಿಕೊಂಡಂತ ಜನರನ್ನ ಕ್ಷಮಿಸುವುದಕ್ಕೆ ಮುಂದಾದಾಗ ದೈವಿಕ ಕನಿಕರ ಯೇಸುವಿನಲ್ಲಿ ಗುರುತಿಡಿಸ್ತೇವೆ. ತನ್ನ ದೇಹ ಛಿದ್ರವಾಗಿದ್ದರು, ರಕ್ತ ಸುರಿಯುತ್ತಿದ್ದರು, ಮೊಳೆ ಹೊಡೆದಿದ್ದರು, ತನ್ನನ್ನ ಹೀಯಾಳಿಸುತ್ತಿದ್ದರು. ಆ ಜನರನ್ನ ಸ್ವಾಮಿ ಹೇಳ್ತಾನೆ, ದೇವರೇ ಅವರನ್ನ ಕ್ಷಮಿಸು, ಅವರೇನು ಮಾಡುತ್ತಿದ್ದಾರೆ ಎಂಬುದಾಗಿ ಕಾರ್ಯರು. ಹಾಗಾಗಿ ನಾವು ಕೆಲವೊಮ್ಮೆ ಆ ದೈವಿಕ ಕನಿಕರದಲ್ಲಿ ಪಾಲ್ಗೊಳ್ಳಬೇಕು. ಆ ದೈವಿಕ ಕನಿಕರ ಇರುವಾಗ ನಮ್ಮನ್ನು ನಾವು ಅವಿಧೇಯತೆಯಿಂದ ವಿಧೇಯತೆ ಕಡೆಗೆ ಫಲ ಮಾಡುವುದಕ್ಕೆ ದೇವರ ಕೃಪೆಯನ್ನು ಬೇಡಬೇಕಾಗಿದೆ. ಬಹಳ ಸರಳವಾಗಿ ದೇವರ ವಾಕ್ಯದ ಸಂದೇಶವನ್ನ ನಮಗಿಂದು ಅನುಗ್ರಹಿಸಿಕೊಟ್ಟಂತ ಅಕ್ಕರವರಿಗೆ ಹೊಂದಿಸ್ತೇನೆ. ಅಕ್ಕರವರದ ಮತ್ತು ಅವರ ಕುಟುಂಬಸ್ಥರನ್ನ ಸೇವೆನ ಹೀಗೆ ಮುಂದೆ ನಡೆಸಲಿ ಎಂಬುದಾಗಿ ದೇವರಲ್ಲಿ ನಡೆಸ್ತೇನೆ. ನಮ್ಮ ಕಾರಣಗಳನ್ನ ನೋಡಿಸೋಣ. ಹಾಡುವಂತ ಸಂಕೀರ್ತನೆ 68ನೆಯ ಸಂಕೀರ್ತನೆ ನೋಡೋಣ. 68ನೆಯ ಸಂಕೀರ್ತನೆ. ಇಮ್ಮಾನುವೇಲನ ಶುದ್ಧ ಹೃದಯ, ಇದು ಸುಮರದಿಂದಲೇ ಶಿಕ್ಷಿಸುವ ಹೃದಯ. 1, 3 ಮತ್ತು 7ನೆಯ ಚರಣ ಮಾಡೋಣ. 1, 3 ಮತ್ತು 7ನೆಯ ಚರಣವನ್ನ ನಾವು ಮಾಡೋಣ.
ಎದುರಿದ್ದು ಪ್ರಾರ್ಥನೆಯಲ್ಲಿ ಪ್ರಾರ್ಥನೆಗಳನ್ನ ಸಮರ್ಪಿಸೋಣ. ಕನಿಕರ ಸ್ವಭಾವದಲ್ಲಿ ತನ್ನ ಅಗ್ರಜನಾಗಿ ತೋರ್ಪಡಿಸಿಕೊಂಡು ತನ್ನ ಹಿಂಬಾಲಿಸುವಂತ ಜನರಿಗೆ ಅನುಗ್ರಹಿಸಿಕೊಳ್ಳಲು ಸಾಧ್ಯವಾದಂತ ಕೃಪೆಯ ಜೀವಿತವನ್ನು ಅನುಗ್ರಹಿಸಿ ಆ ಮೂಲಕ ತನ್ನ ಮಹಿಮೆಯನ್ನು ಲೋಕದೆಲ್ಲೆಡೆ ಸಾಧಿಸುವಂತ ಸ್ವಾಮಿ ನಿನಗೆ ಸ್ತೋತ್ರವನ್ನು ಹೇಳ್ತೇವೆ. ಈ ಹೊತ್ತಾರೆಯಲ್ಲಿ ದೈವಿಕ ಕನಿಕರವನ್ನ ನಾವು ನಮ್ಮ ಜೀವನಗಳಲ್ಲಿ ನಿನ್ನ ಆಶೀರ್ವಾದಗಳನ್ನ ಹೊಂದಿ ಬಾಳುವಂತ ಕೃಪೆಗಳ ನಡೆಸಿದೆ ಎನ್ನುವುದನ್ನು ನಂಬಿದ್ದೇವೆ. ನಿನ್ನ ಕನಿಕರ ಇಲ್ಲದೆ ಸ್ವಾಮಿ ನಮ್ಮ ಜೀವನಗಳಲ್ಲಿ ಯಾವುದನ್ನು ಕೂಡ ಮಾಡಲು ಅಸಾಧ್ಯ ಎನ್ನುವುದನ್ನ ನಾವು ಮನಗಂಡವರಾಗಿದ್ದೇವೆ. ನೀರಿನ ಸೇವನೆಯ ಮೂಲಕ ಕೊಟ್ಟಂತಹ ಸಂದೇಶವನ್ನ ನಾವು ನಮ್ಮ ಜೀವನಗಳಲ್ಲಿ ಅರಿತು ಅವುಗಳನ್ನು ಕೈಗೊಂಡು ನಿನಗೆ ಮಹಿಮೆ ಸಲ್ಲಿಸಲಾಗುವಂತೆ ಸಹಾಯ ಮಾಡು. ಈ ಶ್ರಮೆಯ ದಿನಗಳಲ್ಲಿ ಮತ್ತೊಂದು ನಮ್ಮನ್ನ ನಮ್ಮನ್ನ ಸಂಬಂಧಿಸಿ ನಮ್ಮನ್ನ ಸಂಧಿಸಿ ನಮ್ಮನ್ನ ಸ್ಫೂರ್ತಿದಾಯಗಳಾಗುವಂತೆ ಬದಲಾಯಿಸು. ನಿನ್ನ ಮಕ್ಕಳನ್ನು ಗ್ರಹಿಸಿಕೊಂಡಂತ ಈ ಕಾಣಿಕೆಗಳನ್ನ ನಿನ್ನ ಪಾದಗಳಲ್ಲಿ ರೂಪಿಸ್ತೇವೆ. ಈ ಕಾಣಿಕೆಗಳನ್ನ ನೀನು ಹರಸು, ಆಶೀರ್ವದಿಸು, ಅಭಿಷೇಕಿಸು, ಆತ್ಮನಿಂದ ತುಂಬಿಸು. ನಿನ್ನ ಕನಿಕರದ ಸ್ವಭಾವವನ್ನ ಮಾನವರಾಗಿ ನಿನ್ನ ಹಿಂಭಾಗರಾದ ನಾವು ಕೂಡ ಹೊಂದು ಇತರರಿಗೆ ಕನಿಕರದ ಮೂಲಕ ನಿನ್ನ ಶಿಲುಬೆಯ ನೆರಳಿನ ಹಾದಿಯನ್ನ ಪರಿಚಯಿಸುವಂತೆ ಕೃಪೆ ಮಾಡಬೇಕೆಂದು ಯೇಸುವೆ ನಿನಗೆ ಸ್ತೋತ್ರ ಹೇಳಿ ನಿನ್ನ ಹೆಸರಿನಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ. ಆಮೆನ್. ಎಲ್ಲರೂ ಕರ್ತನು ಕಲಿಸಿಕೊಡ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪವಿತ್ರವಾಗಿರಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಲೋಕದಲ್ಲಿಯೂ ನೆರವೇರಲಿ. ನನ್ನ ಆಹಾರವನ್ನು ದಯಪಾಲಿಸು. ನಮಗೆ ತಪ್ಪು ಮಾಡುವುದನ್ನು ನಾವು ಕ್ಷಮಿಸುವ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಶೋಧನೆಗಳಿಗೆ ಕೇಳಿದರೆ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನಗೆ ಸ್ವಾಮಿ. ಆಮೆನ್. ದೇವರ ಆಶೀರ್ವಾದವನ್ನು ಹೊಂದೋಣ. ಕನಿಕರುಳ್ಳ ದೇವರ ಸ್ವಭಾವಕ್ಕೂ ದೀರ್ಘಶಾಂತನಾದ ದೇವರ ಜೀವನದ ನಡೆಸುವಿಕೆಗೂ ಕರುಣೆಯುಳ್ಳ ಕ್ರಿಸ್ತನ ಕೃಪಾವರದಾನಗಳಿಗೂ ನಮ್ಮನ್ನು ಸಂತೈಸಿ ನಡೆಸುವಂತ ಪವಿತ್ರಾತ್ಮನ ಬಲಜ್ಞಾನ ಶಕ್ತಿಗಳಿಗೂ ನಿಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನ ಕೃಪೆ, ನಮ್ಮ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹಾಯ ನಡೆಸುವಿಕೆ ನಿಮ್ಮನ್ನು ಈಗಲೂ ಯಾವಾಗಲೂ ನಿಮ್ಮ ಕುಟುಂಬಗಳನ್ನು ನೆರೆದಿರುವ ಪ್ರತಿಯೊಬ್ಬರನ್ನ ಆತನ ಸನ್ನಿಧಾನದ ಮನೆಯಲ್ಲಿ ತುಂಬಿ ನಡೆಸಿ ಆಶೀರ್ವದಿಸಲಿ. ಆಮೆನ್. ಸುಂದರಿ